ಹಾನ್ಸ್ ಹೋಟೆಲ್ಗೆ ಬಂದಿದ್ದೀನಿ ಫ್ರೆಂಡ್ಸ್ ಈಗ. ಸೊ ನೋಡ್ಬೋದು. ಸೊ ನಾನು ಬೆಂಗಳೂರಿಂದ ಹುಬ್ಳಿಗೆ ಬಂದಿದ್ದೆ ನೈಟ್ VRL ಟ್ರಾವೆಲ್ಸಲ್ಲಿ. ಸೊ ಇಲ್ಲೇ ಹಾನ್ಸ್ ಹೋಟೆಲ್ ಮುಂದೆನೇ ನಾನು ಡ್ರಾಪ್ ಆಫ್ ತೊಗೊಂಡಿದ್ದೆ. ಸೊ ಹೋಟೆಲ್ಸ್ ಎಂಟ್ರಿ ಚೆನ್ನಾಗಿದೆ. ಸೊ ಇದು ಪಾರ್ಕಿಂಗು. ಸೊ ಕಾರ್ಗಳೆಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ. ಸೊ ನನಗಿಂತ ಮುಂಚೆ ಯಾರೋ ಆಲ್ರೆಡಿ ಚೆಕ್ಔಟ್ ಮಾಡ್ದವ್ರೆ. ಅಂದರೆ ನಾನು ಬೆಳಗ್ಗೆನೇ ಚೆಕ್-ಇನ್ ಆಗ್ತಿರೋದ್ರಿಂದ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿರ್ಬೇಕಾಗತ್ತೆ. ಮತ್ತು ಈ ಹೋಟೆಲಲ್ಲಿ ನೋಡಿ ಆಲ್ರೆಡಿ ಕ್ರಿಸ್ಮಸ್ ಟ್ರೀ ಮತ್ತು ಈ ಸ್ಯಾಂತಾ ತಾತ ಎಲ್ಲ ಇಟ್ಬಿಟ್ಟಿದ್ದಾರೆ. ಅಂದರೆ ಇನ್ನೇನು ಡಿಸೆಂಬರ್ ಅಲ್ವಾ, ಸೊ ಕ್ರಿಸ್ಮಸ್ ಬರ್ತಾಯಿದೆ. ಸೊ ಇಲ್ಲೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಒಳಗಡೆ ಬಂದರೆ ಗೊತ್ತಾಗುತ್ತೆ ನೋಡಿ, ಕ್ರಿಸ್ಮಸ್ ಟ್ರೀ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇವಾಗ ಸ್ವಲ್ಪ ಚೆಕ್-ಇನ್ ಆಗಿಬಿಡೋಣ. ಚೆಕ್-ಇನ್ ಪ್ರೊಸೆಸ್ ಎಲ್ಲ ಏನಿರೋದಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋದ್ರಿಂದ ನಾನು ನನ್ನ ಹೆಸರು ಹೇಳಿದೆ. ಸೊ ಅವರು ಹೆಸರು ಹೇಳಿದ ತಕ್ಷಣ ನನ್ನದು ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ತೊಗೊಂಡು ಇವಾಗ ಅವರು ಚೆಕ್ ಮಾಡಿ ನನಗೆ ಅದೊಂದು ಕಾರ್ಡ್ ಕೊಡ್ತಾರೆ. ಯಾಕೆಂದರೆ ನಾವು ಮುಂಚೆನೇ ಬುಕ್ ಮಾಡ್ಕೊಳೋದು ಈಸಿ. ನೋಡಿ ಇವಾಗ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಕಾರ್ಡನ್ನ ತೊಗೊಂಡು ಅವ್ರ ರೂಮ್ ನಂಬರ್ ಹೇಳಿದ್ದಾರೆ. ಸೊ ಆ ಕಾರ್ಡನ್ನ ತೊಗೊಂಡು ಇವಾಗ ರೂಮಿಗೆ ಹೋಗಿ ಚೆಕ್-ಇನ್ ಆಗೋದು ಅಷ್ಟೇ. ಹೋಟೆಲ್ ಎಂಟ್ರಿ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ಲೀನ್ ಇದೆ. ಪ್ಲೇಸ್ ನೋಡಿ, ಇಲ್ಲೂ ಕೂಡ ಇದೆ. ಆ್ಯಕ್ಚುಲಿ ಇದು ಲಿವಿಂಗ್ ಏರಿಯಾ, ಒಂಥರ ಮನೆ ಥರ. ಮನೆಯಲ್ಲಿ ಹೇಳೋದಾದರೆ ಇದೊಂಥರ ಹಾಲ್ ಥರ. ಸೊ ಚೆನ್ನಾಗಿದೆ ಗುರು. ಈಗ 3rd ಫ್ಲೋರ್ ಅಂತ ಹೇಳಿದ್ರು. ಸೊ ಸ್ಟೇರ್ ಕೇಸಲ್ಲಿ ಹೋಗ್ಬೋದು, ಬಟ್ ಥರ್ಡ್ ಫ್ಲೋರ್ ಆಗಿರೋದ್ರಿಂದ ಲಿಫ್ಟ್ ಯೂಸ್ ಮಾಡೋಣ. ಬಿಕಾಸ್ ಬೆಳಗ್ಗೆ ಬೆಟರ್ ಲಿಫ್ಟಲ್ಲಿ ಹೋಗೋದು ಅಂತ. ಸೊ ನನ್ನದೊಂದು ಸಣ್ಣದೊಂದು ಸೂಟ್ ಕೇಸ್ ಕೂಡ ಇದೆ. ಸೊ ನಾನು ಟ್ರಾವೆಲಿಂಗ್ ಮಾಡ್ತಿರೋದ್ರಿಂದ, ಅಂದರೆ ನಾನು ಇವಾಗ ಈ ವೀಕ್ ಫುಲ್ಲು, ಅಂದರೆ ಇನ್ನು 3 ಡೇಸ್ ಇಲ್ಲೇ ಇರಬೇಕಾಗತ್ತೆ. ಸೊ ಹಂಗಾಗಿ ಸೂಟ್ ಕೇಸ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ 5 ಫ್ಲೋರ್ ಇದೆ. ಸೊ ನಂದು 3ನೇ ಫ್ಲೋರು. ಸೊ 3rd ಫ್ಲೋರ್ ಬಂತು. ಸೊ ರಿಸೆಪ್ಷನ್ ನಂಬರ್ ಕೂಡ ಅಲ್ಲೇ ಹಾಕಿದ್ದಾರೆ. ಇದು ಸ್ವಲ್ಪ ಓಲ್ಡ್ ಹೋಟೆಲ್ ಆಗಿರೋದ್ರಿಂದ ಇದು ಕೂಡ ಲಿಫ್ಟು ಕೂಡ ತುಂಬ ಹಳೆಯ ಲಿಫ್ಟು, ಹೊಸ ಮಾಡ್ರನ್ ಲಿಫ್ಟು ಇಲ್ಲ. ಸೊ ನೋಡಿ 3rd ಫ್ಲೋರಲ್ಲಿ ಇಲ್ಲೊಂದು ಸ್ವಲ್ಪ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ರೆಸ್ಟ್ ಮಾಡೋದಕ್ಕೆ, ಇಲ್ಲಾಂದರೆ ಕೂತ್ಕೊಂಡು ಚಿಟ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೆ. ಸೊ ಅವನು ರೂಮ್ ನಂಬರು 3rd ಫ್ಲೋರ್ ಅಂತ ಹೇಳಿದ್ರು. ನಾನು ಮಿಸ್ ಆಗಿಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಯಾವ ರೂಮ್ ನಂಬರ್ ಅಂತ. ಈ ರೂಮ್ ನಂಬರ್ ಒಂದ್ಸರಿ ಚೆಕ್ ಮಾಡೋಣ. ಕೀಟ್ ಓಪನ್ ಆದರೆ, ಸೊ ಕಾರ್ಡಿಟ್ ಓಪನ್ ಆದರೆ ನಮ್ಮ ಅದೃಷ್ಟ. ಸೊ ಆಗಿಲ್ಲ. ಕನ್ಫ್ಯೂಷನ್ ಆಗಿಬಿಟ್ಟಿದೆ. 300 ರೂಮ್ ಯಾವುದು ಅಂತಲೇ ಗೊತ್ತಾಗಿರಲಿಲ್ಲ. ಸೊ 303. Yes, here it come 304. ಸೊ ಈ ಕಾರ್ಡನ್ನ ಹಿಂಗೆ ಹಿಡಿದ ತಕ್ಷಣ ಲೈಟ್ ಚೇಂಜ್ ಆಗುತ್ತೆ. ಸೊ ಓಪನ್ ಮಾಡಬೇಕು. ಸೊ ದ್ಯಾಟ್ ವೆಲ್ಕಮ್ ಟು Hans Hotel. This is a shoot room. Wow. Look at this. ಇಲ್ಲೊಂದು ಟಿವಿ ಇದೆ, AC ವ್ಯಾಂಟ್ಸ್, ಚೇರ್ ಇದೆ ಕೂತ್ಕೊಂಡು ಏನೋ ಕೆಲಸ ಮಾಡೋದಕ್ಕೆ. ಒಳ್ಳೆ ಆರ್ಟ್ ಮಾಡಿದ್ದಾರೆ. ಇನ್ನೇನು ಬೇಕು? ಇದು 3 ಜನ ಇಲ್ಲ, ಒಬ್ಬನೇ ಇರೋದು. ಕೂತ್ಕೊಂಡು ಏನಾದರೂ ಹರಟೆ ಹೊಡಿದಕ್ಕೆ, ಹರಟೆ. ವಾವ್, ವೇಟ್ ಲುಕ್ ಅಟ್ ದಟ್ ಬಾಲ್ಕನಿ ಫಾರ್ ಮೀ ಬ್ರೋ. ಸೀರಿಯಸ್ಲಿ ಬ್ರೋ. ಸೊ ಮಸ್ತಾಗಿದೆ, ಬೆಂಕಿ ಅಂತಲೇ ಹೇಳ್ತೀನಿ. ಸೊ ಲುಕ್ ಅಟ್ ದ TV. AC vents on the roof. So temperature currently 19.5 ಇದೆ.
ಸೊ ವಾಟ್ ಎಲ್ಸ್. ಸೊ ಇಲ್ಲಿ ನಿಮಗೆ ಸೆಕ್ಯೂರಿಟಿ ರೂಮು, ಸೆಕ್ಯೂರಿಟಿ ರೂಮ್ ಅಲ್ಲ, ಸೆಕ್ಯೂರಿಟಿ ಪರ್ಪಸ್ಗೆ. ಸೊ ಮೇನ್ ಥಿಂಗ್ ಬಾತ್ರೂಮ್ ನೋಡ್ಬೇಕು ಹೆಂಗಿದೆ ಅಂತ. ಸೊ ವೆಲ್ಕಮ್ ಟು ದ ಬಾತ್ರೂಮ್, ವೆಲ್ಕಮ್ ಟು ದ ಬಾತ್ರೂಮ್ ಬ್ರೋ. ದಿಸ್ ಥಿಂಗ್. ಸೊ ಟೂತ್ ಕಿಟ್ಟು, ಶವರ್ ಕಿಟ್ಟು, ಶಾಂಪಲ್ ಅವರ ಕೊಡ್ತಾರೆ. ಸೊ ಇದು ಮಿರರು, ಆ್ಯಂಡ್ ದಿಸ್ ಈಸ್ ಅ ಹೇರ್ ಡ್ರೈಯರ್ ಬ್ರೋ. ವರ್ಕ್ ಆಗುತ್ತೆ. ಆ್ಯಂಡ್ look at this one. And this is a toilet and this is gates. Look at this shower area bro. Shower area looks great. Wow, nice one. ಇಲ್ಲಿ ನಾವು ಸ್ನಾನ ಮಾಡಿದೆಲ್ಲ ತಗೊಂಡಾಗ ಅಲ್ಲಿ ಇಟ್ಕೊಂಡಕ್ಕೆ ಸೋಪ್ ಹೋಗಿಬೋ ಅದೆಲ್ಲ. ಸೊ this is what the room looks. This is how the room looks like. And ವಾಟರ್ ಇಟ್ಟಿದ್ದಾರೆ. ಆ್ಯಂಡ್ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವಾಲ್ ಪೇಂಟಿಂಗ್. ಮೇ ಬಿ ಇದು ವಾಲ್ ಪೇಂಟಿಂಗ್ ಅಲ್ಲ ಅನಿಸುತ್ತೆ. ಲೆಟ್ಸ್ ಚೆಕ್. ಸೊ ನೀವು ಇಲ್ಲಿ ನೋಡಿದ್ರೆ ಸಮ್ ಅಮ್ಯುನಿಟೀಸ್ ಲೈಕ್ ಅಮೂಲ್, ಟ್ರಸ್ಟ್, ಸನ್ರೈಸ್, ಟಿಟ್ಲೆ. ನನಗೆ ಬಿಸಿನೀರು ಒಂದಿದ್ರೆ ಸಾಕು ಸದ್ಯಕ್ಕೆ. So I think I have a surprise for you guys. So that is none other than the balcony. Okay. ನಾನು ಬೆಳಿಗ್ಗೆನೇ ಬಂದಿರೋದ್ರಿಂದ ನನಗೆ ಈ ವ್ಯೂ ಸಿಗ್ತಾ ಇದೆ ನೋಡೋದಕ್ಕೆ. ವಾವ್, look at the view bro. So this is my balcony shoot room. So ಆ ಕಡೆ ಏನಿಲ್ಲ. ಸೊ ಬೆಳಗ್ಗೆ ಆಗಿರೋದ್ರಿಂದ ಇದು ಅರ್ಲಿ ಮಾರ್ನಿಂಗ್ ನಾನು ಚೆಕ್ ಇನ್ ಆಗಿದ್ದೀನಿ. ಸೊ ಯಾವುದೇ ತರಹದ ಆ್ಯಕ್ಟಿವಿಟೀಸ್ನ ನಡೀತಾ ಇಲ್ಲ. ಸೊ ನೀವು ನೋಡ್ಬೋದು ಚಿಗರಿ ಬಸ್ ಸ್ಟ್ಯಾಂಡ್. ಸೊ ಚಿಗರಿ ಬಸ್ಗೆ ದಟ್ ಇಸ್ ಅ ವ್ಯೂ. ಅದು ಸರಿ ಸಪ್ರೇಟ್ ರೋಡ್ ಚಿಗರಿ ಬಸ್ ಸ್ಟ್ಯಾಂಡ್ಗೆ. ಸೊ ಅಪಾರ್ಟ್ಮೆಂಟ್ಸ್. ಸೊ look at this one bro. ನೈಸ್. ಫಸ್ಟ್ ಒಳಗಡೆ ಹೋಗ್ಬಿಡೋಣ. ಸೊ ಲಾಕ್ ಮಾಡಿ, ಚಳಿ ಆಗುತ್ತೆ. ಹಾಂ. ಸೊ ನಾವು ಟು ಚೆಕ್ ದ ಬೆಡ್ಸ್. ಸೊ ಬೆಡ್ ಫುಲ್ಲು ಸಾಫ್ಟಾಗಿದೆ. ಸೊ ಇಲ್ಲಿಗೆ ಬಂದರೆ ಮೊಬೈಲ್ ಇದೆ. ಸೊ ಇವ್ರದ್ದೇ ಮೆನ್ಯೂ ಇದೆ. ರೂಮ್ ಸರ್ವಿಸ್ ಮೆನ್ಯೂಸ್. We look forward to delight of serving you. The Hans Hotel. ಮತ್ತು ಇಲ್ಲಿನ ಟಿ ವಿ ಇಟ್ಟಿದ್ದಾರೆ. ಮತ್ತು ಯುವರ್ ವಿಶ್ ಈಸ್ ಅವರ್ ಕಮಾಂಡ್ ಫ್ರಂಟ್ ಆಫೀಸ್. So dear guest, it was a pleasure to having with us in Hans Hotel while constantly strive offering the best command offer.
ರಿಸೆಪ್ಷನ್ ಓಕೆ, ಇದು ಲಾಸ್ಟಲ್ಲಿ ನಾವು ರಿಸೆಪ್ಷನ್ ಅವ್ರಿಗೆ ರಿವ್ಯೂಸ್ ಕೊಡಬೇಕು. ಓಕೆ, ದಟ್ಸ್ ಕೂಲ್. ಥಿಂಕ್ ಇದು ಪೆನ್ನು ಏನೋ ಸಮಥಿಂಗ್ ಪೇಪರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂತ್ಕೊಳ್ಳೋಣ. ಹ್ಯಾನ್ಸ್ ಹೋಟೆಲ್. ಆ್ಯಂಡ್ ಈಗ ಟೈಮ್ ಟು ಚೆಕ್ ಔಟ್ ದಿಸ್ ಬೆಡ್. See, this is a beautiful thing. ಸೊ ಈಗ ಬೀಳ್ತಾ ಇದ್ದೀನಿ. ಸೂಪರ್ ಕಂಫರ್ಟ್ ಆಗಿದೆ ಗುರು. ಕಂಫರ್ಟ್ ಆಗಿದೆ, ಸೂಪರ್ ಆಗಿದೆ. ಬೆಡ್ ಮಾತ್ರ ಸಖತ್ತಾಗಿದೆ, ನಾನು ಹೇಳ್ತೀನಿ. ಯಾವ ಮ್ಯಾಟ್ರಸ್ ಯೂಸ್ ಮಾಡಿದೆ ಅಂತ ಗೊತ್ತಿಲ್ಲ. ಮೇ ಬಿ ಸ್ಪ್ರಿಂಗ್ ಬರುತ್ತಲ್ಲ ಆ ಥರ ಮ್ಯಾಟ್ರಸ್ ಯೂಸ್ ಮಾಡಿದ್ದಾರೆ. ಸೊ ವೆರಿ ಕಂಫಿ ಟು ಮೀ ಆ್ಯಂಡ್ nothing else. So you can check out the whole room looks like this. And ಹಿಂದೆಗಡೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫ್ಲವರ್, ಬನಾನಾ ಲೀವ್ಸ್ ಇದು ಮಾಡಿದ್ದಾರೆ ವಾಲ್ ಪೇಂಟಿಂಗು. ಐ ಡೋಂಟ್ ನೋ ಅದು ವಾಲ್ ಪೇಂಟಿಂಗ್ ಆರ್ ನಾಟ್ ಅಂತ, ನಾನು ಚೆಕ್ ಮಾಡಿ ಹೇಳ್ತೀನಿ ರೀ. ಐ ಥಿಂಕ್ ಇದು ಜಸ್ಟ್ ಇಟ್ಸ್ ನಾಟ್ ಅ ಪೇಂಟಿಂಗ್, ಅದು ವಾಲ್ಗೆ ಅದು ಪೇಪರ್ ಬರುತ್ತಲ್ಲ, ವಾಲ್ ಪೇಪರ್. ಸೊ ವಾಲ್ ಪೇಪರ್ನ ಹಂಗೆ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ನೋಡೋಕ್ಕೆ ಸೇಮ್ ಹ್ಯಾಂಡ್ ಪೇಂಟ್ ಥರನೇ ಕಾಣ್ತಾ ಇದೆ. ಸೊ ಈಗ ಬ್ರೇಕ್ಫಾಸ್ಟ್ ಇದೆ, ಬ್ರೇಕ್ಫಾಸ್ಟ್ಗೆ ಹೋಗೋಣ ಏನೇನಿದೆ ಅಂತ. ಸೊ ಇದು ಬ್ರೇಕ್ಫಾಸ್ಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಡೈಟಿಗೆ ಬೇಕಾಗಿರುವಂತಹ ಎಲ್ಲ ಸಿಗುತ್ತೆ. ಸೊ ಇದು ನನ್ನ ಫೇವ್ರೇಟ್ ಇಡ್ಲಿ. ಸೊ ಅಲ್ಲಿ ಫ್ರೂಟ್ಸ್ ಇದೆ. ಸೊ ಇಡ್ಲಿಗೆ ವಡೆ ಮತ್ತು ದೋಸೆ ಮತ್ತು ಪರಾಟ ಇದೆ. ಸೊ ಪೋಹ ಮತ್ತು ಪಾಯಸ ಇಟ್ಟಿದ್ದಾರೆ, ಉಪ್ಪಿನಕಾಯಿ, 2 ಥರ ಚಟ್ನಿ, ಮತ್ತು ಇದು ನನ್ನ ಫೇವ್ರೆಟ್ಟು ಇಡ್ಲಿ ಸಾಂಬಾರ್. ಸೊ ಇಲ್ಲಿ ನಿಮಗೆ ಕಾಫಿ, ಟೀ ಮತ್ತು ಅದು ಶುಗರು. ಸೊ ಎಷ್ಟು ಬೇಕೋ ಅಷ್ಟು ನೀವು ಅನ್ಲಿಮಿಟೆಡಾಗಿ ತೊಗೊಬೋದು. ಓಕೆನಾ, ಇದೆಲ್ಲ ಇನ್ಕ್ಲೂಡಿಂಗು ಇದರಲ್ಲೇ ಇರುತ್ತೆ, ಏನೋ ಪ್ಯಾಕೇಜಲ್ಲಿ ರೂಮಲ್ಲೇ ಇರುತ್ತೆ. ಸೊ ನಾನು ತೊಗೊಂಡಿರೋದು ಫ್ರೂಟ್ಸು, 2 ಇಡ್ಲಿ ಮತ್ತು ಒಂದು ಸಾಂಬಾರು. ಸೊ ನನಗಿಷ್ಟು ಸಾಕು. ಬಟ್ ನಾನು ಒಂದು ಮಸಾಲ ಎಗ್ ವೈಟ್ ಆಮ್ಲೆಟ್ನ ಆರ್ಡ್ರ್ ಮಾಡಿದ್ದೀನಿ. ಇದು ಬರೀ ಎಗ್ ವೈಟ್ ಆಮ್ಲೆಟ್ ಅಷ್ಟೇ, ಒಳಗಡೆ ಅದು ಯೆಲ್ಲೋ ಕಲರ್ ಇರೋದಿಲ್ಲ. ಸೊ ಕಾಫಿ ಆರ್ಡ್ರ್ ಮಾಡಿದ್ದೆ, ಜೊತೆಗೆ ಕಾಫಿನೂ ತಂದು ಕೊಡ್ತರು. ಸೊ ಇಲ್ಲಿ ಇವರು ಸ್ಟಾಫ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ಸರ್ವಿಸ್ ಈಸ್ ಗುಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಚೆನ್ನಾಗಿದೆ. ಆ್ಯಂಡ್ ಫ್ರೂಟ್ಸು ಸ್ವಲ್ಪ ತಿಂದೆ. ಇದೆಲ್ಲ ತಿಂದ್ಬಿಟ್ಟು ಇನ್ನೇನು ಹೊರಡಬೇಕು, ಟೈಮ್ ಆಯಿತು. ಸೊ ರೆಡಿ ಆಗಬೇಕು. ಸೊ ಇದೆಲ್ಲ ಚೆನ್ನಾಗಿದೆ ಸರ್. ಹೋಟೆಲ್ಸ್ ಲುಕ್ಸ್ ಗುಡ್, ಸ್ವಲ್ಪ ಆಂಬಿಯನ್ಸ್ ಚೆನ್ನಾಗಿದೆ. ದ ಹೋಟೆಲ್ ನೇಮ್ ಈಸ್ ಹ್ಯಾನ್ಸ್ ಹೋಟೆಲ್, ಹುಬ್ಳಿ. ಇದು ಬರೋದು ವಿದ್ಯಾನಗರಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಹುಬ್ಳಿಗೆ ಬರೋದಾದರೆ ಚೆಕ್ಔಟ್ ಮಾಡಿ, ಸಾಕಾಗಿದೆ. ಶೂಟ್ ರೂಮ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಇನ್ನೊಂದು ಒಳ್ಳೆ ಹೋಟೆಲಲ್ಲಿ ಸಿಗೋಣ. ಬಾಯ್.